ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಮಾಸ್ಟರ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ನಮ್ಮ ಹೆಮ್ಮೆ ಅನ್ನುವಂತ 6ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಪಾಠದ ಮೇಲೆ ಕೇಳಬಹುದಾಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ 25 ಪ್ರಶ್ನೆಗಳನ್ನ ನೋಡೋಣ. ಈಗಾಗಲೇ ಕರ್ನಾಟಕ ಸರ್ಕಾರ ಬಹಳಷ್ಟು ನೇಮಕಾತಿಗಳನ್ನ ಮಾಡಿಕೊಳ್ಳಿಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಸೊ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು 6th to 10th SS ಟೆಕ್ಸ್ಟ್ ಬುಕ್ ಅನ್ನ ಸ್ಟಡಿ ಮಾಡ್ತಾ ಇರ್ತೀರಾ. ನೀವು ಸ್ಟಡಿ ಮಾಡಿದ ಮೇಲೆ ಈ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದಿಷ್ಟು ಪ್ರಶ್ನೆಗಳು ಬೇಕಾಗ್ತವೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೇನೆ. ನೀವು ನಿಮ್ಮ ಆಪ್ಷನ್ಗಳನ್ನ ಕ್ವಶನ್ ಮತ್ತು ಸರಿಯಾದ ಆಪ್ಷನ್ ಅನ್ನ ಟೈಪ್ ಮಾಡ್ತಾ ಹೋಗ್ರಿ. ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಓಕೆ ಕ್ಲಾಸ್ ಅನ್ನ ಮುಂದುವರಿಸೋಣ. ಓಕೆ, ಭಾರತ ನಮ್ಮ ಹೆಮ್ಮೆ ಅಲ್ಲ, ಕರ್ನಾಟಕ ನಮ್ಮ ಹೆಮ್ಮೆ ಅನ್ನುವಂತ ಪಾಠದ ಮೇಲೆ ಪ್ರಶ್ನೆಗಳು. ಈಗಾಗಲೇ ಭಾರತ ನಮ್ಮ ಹೆಮ್ಮೆ ಅನ್ನುವಂತ ಪಾಠದ ಮೇಲೆ 2 ವಿಡಿಯೋಗಳನ್ನ ನಾನು ಮಾಸ್ಟರ್ ಮುದ್ದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಕ್ಲಾಸ್ ಆದ್ಮೇಲೆ ನೀವು ಅದನ್ನ ಕೂಡ ನೋಡ್ಬೋದು. ಸರಿ, ಹಾಗಾದ್ರೆ ಪ್ರಶ್ನೆಯನ್ನ ನೋಡ್ರಿ. ಬೆಂಗಳೂರು ಕಂದಾಯ ವಿಭಾಗದ ನದಿಗಳು ಮತ್ತು ಜಲಪಾತಗಳ ಕುರಿತಾದ ಈ ಹೇಳಿಕೆಗಳನ್ನು ಗಮನಿಸಿ. ಪಶ್ಚಿಮಕ್ಕೆ ಹರಿಯುವ ಶರಾವತಿ ನದಿಯಿಂದ ವಿಶ್ವವಿಖ್ಯಾತ ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಹೇಳಿಕೆ 2, ಮುತ್ಯಾಲಮಡುವು ಜಲಪಾತವು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಆಯ್ಕೆಗಳು: ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಎರಡೂ ಸರಿ, ಹೇಳಿಕೆ 1 ಮತ್ತು 2 ಎರಡು ತಪ್ಪು. ನೀವು ಸರಿಯಾದ ಉತ್ತರವನ್ನ ಮೆನ್ಷನ್ ಮಾಡ್ರಿ. ಉತ್ತರ ಏನಪ್ಪಾ ಅಂದ್ರೆ ಉತ್ತರ ಸಿ, ಶರಾವತಿಯಿಂದ ಜೋಗ ಜಲಪಾತ ಶಿವಮೊಗ್ಗದಲ್ಲಿದೆ. ಹೌದಾ, ಶರಾವತಿ ನದಿಯಿಂದ ಉಂಟಾಗುವಂತ ಜಲಪಾತ ಜೋಗ ಜಲಪಾತ ಶಿವಮೊಗ್ಗದಲ್ಲಿದೆ ಮತ್ತು ಮುತ್ಯಾಲಮಡುವು ಬೆಂಗಳೂರು ನಗರದಲ್ಲಿದೆ ಎಂದು ಪಠ್ಯವು ಸ್ಪಷ್ಟಪಡಿಸುತ್ತದೆ. ಅಂತಂದ್ರೆ ಪುಸ್ತಕದಲ್ಲಿ ಈ ರೀತಿ ಇದೆ ಅಂತ. ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ 4 ವಿಭಾಗಗಳಿದಾವೆ ಆಡಳಿತಾತ್ಮಕಕ್ಕಾಗಿ. ಒಂದು ಅದು ಬೆಂಗಳೂರು ವಿಭಾಗ ಅಂತ ಕರಿತೀವಿ ಒಂದಕ್ಕೆ, ಇನ್ನೊಂದು ಮೈಸೂರು ವಿಭಾಗ ಅಂತ ಕರಿತೀವಿ. 4 ವಿಭಾಗಗಳಿದಾವೆ ಮೈಸೂರು. ಇನ್ನೊಂದು ಬೆಳಗಾವಿ ವಿಭಾಗ ಅಂತ ಕರಿತೀವಿ. ಓಕೆ, ಇನ್ನೊಂದು ಕಲಬುರ್ಗಿ ವಿಭಾಗ ಅಂತಿದೆ. ಒಟ್ಟು 4 ವಿಭಾಗಗಳು ನಮ್ಮ ಕರ್ನಾಟಕದಲ್ಲಿ ಆಡಳಿತಾತ್ಮಕವಾಗಿ ಇದಾವೆ. ಸರಿನಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಬೆಂಗಳೂರು ವಿಭಾಗದ ವನ್ಯಜೀವಿ ಪಕ್ಷಿಧಾಮಗಳನ್ನು ಅವುಗಳ ಜಿಲ್ಲೆಗಳೊಂದಿಗೆ ಹೊಂದಿಸಿ ಪಟ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಇತ್ತೀಚೆಗೆ ಹೊಂದಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಬರ್ತಾ ಇದ್ದಾವೆ, ನೀವು ನೋಡಿರಬಹುದು. ಸರಿ, ಹಾಗಾದ್ರೆ ನೋಡ್ರಿ. ಪಟ್ಟಿ ಎ ವನ್ಯಜೀವಿ ಅಥವಾ ಪಕ್ಷಿಧಾಮಗಳ ಕುರಿತು ಹೇಳ್ತದ. ಪಟ್ಟಿ ಬಿ ಅವುಗಳು ಇರುವಂತಹ ಜಿಲ್ಲೆಯ ಬಗ್ಗೆ ಹೇಳ್ತದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಗುಡವಿ ಪಕ್ಷಿಧಾಮ, ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ, ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ. ಆಪ್ಷನ್ಗಳನ್ನ ನೋಡ್ರಿ. ಒಂದೇ ಆಪ್ಷನ್ ಹೇಳ್ತದ ಆಪ್ಷನ್ ಎ 1C 2D 3B 4A ಅಂತೇಳಿ. ಅಂದ್ರೆ ಇಲ್ಲಿ ಈ ಕಡೆ 1 ಅಂದ್ರೆ ಈ ಪಕ್ಷಿಧಾಮ ವನ್ಯಧಾಮಗಳ ಬಗ್ಗೆ ಹೇಳ್ತದೆ. ಇದು ಸಿ ಅಂದ್ರೆ ಈ ಪಟ್ಟಿಯ ಲಿಸ್ಟ್ ಅನ್ನ ಹೇಳ್ತದೆ. ಸೊ ವಿಡಿಯೋವನ್ನ ಪಾಸ್ ಮಾಡಿ ನಿಮಗೆ ಉತ್ತರ ಗೊತ್ತಾಯ್ತು ಅಂದ್ರೆ ನೀವು ಒಂಚೂರು ಮೊದಲೇ ಬೇಕಾದ್ರೆ ನೋಡ್ಕೊಂಡು ಏನ್ ಮಾಡ್ರಿ, ಕಮೆಂಟ್ ಅನ್ನ ಮಾಡ್ರಿ. ಸೊ ಇಲ್ಲ ಡೈರೆಕ್ಟ್ ಉತ್ತರಕ್ಕೆ ಹೋಗೋಣ ಅಂದ್ರೆ ಉತ್ತರಕ್ಕೆ ಹೋಗೋಣ. ವಿವರಣೆಯ ನೋಡ್ರಿ. ಬನ್ನೇರುಘಟ್ಟ ಅನ್ನುವಂಥದ್ದು ಬೆಂಗಳೂರು ನಗರದಲ್ಲಿದೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಜಯಮಂಗಲಿ ಅನ್ನುವಂಥದ್ದು ತುಮಕೂರಿನಲ್ಲಿದೆ. ರಾಮದೇವರ ಬೆಟ್ಟ ರಾಮನಗರ ಜಿಲ್ಲೆಯಲ್ಲಿದೆ. ಓಕೆನಾ? ಇದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಪ್ರಕಾರ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗಾದ್ರೆ ಬೆಂಗಳೂರು ವಿಭಾಗದಲ್ಲಿರುವ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಪ್ರಾರಂಭಿಸಲು ಪ್ರಮುಖ ಕಾರಣರಾದ ಮೈಸೂರು ಅರಸರು ಹಾಗೂ ದಿವಾನರು ಯಾರು? ಹೈದರ್ ಅಲಿ ಮತ್ತು ಮಿರ್ಜಾ ಇಸ್ಮಾಯಿಲ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ, ಜಯ ಚಾಮರಾಜೇಂದ್ರ ಒಡೆಯರ್ ಮತ್ತು ದಿವಾನ್ ಪೂರ್ಣಯ್ಯ, ಚಿಕ್ಕ ದೇವರಾಜ ಒಡೆಯರ್ ಮತ್ತು ಸರ್ ಎಂ ಕಾಂತರಾಜ್ ಅರಸ್. ಓಕೆ, ಇಲ್ಲಿ ಸರಿಯಾದ ಉತ್ತರವನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಏನಪ್ಪಾ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಈ
ಭದ್ರಾವತಿಯಲ್ಲಿರುವಂತಹ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಶ್ರಮಿಸಿದ್ರು, ಅದನ್ನ ಪ್ರಾರಂಭ ಮಾಡಿದ್ರು. ಸರಿನಾ? ಓಕೆ, ಹಾಗಾದ್ರೆ ಉತ್ತರ ನೋಡ್ರಿ ಏನಿದೆ ಉತ್ತರ ಬಿ ವಿವರಣೆ. ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಫಲವಾಗಿ ಇದು ಆರಂಭ ಆಗ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಬೆಂಗಳೂರು ನಗರವು ದೇಶದ ಅತಿದೊಡ್ಡ ಮಾಹಿತಿ ತಂತ್ರಜ್ಞಾನ IT ಹಬ್ ಅಂತ ಕರಿತೀವಿ ಬೆಂಗಳೂರಿಗೆ. ಹೌದಾ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕಾ ಕೇಂದ್ರವಾಗಿ ಬೆಳೆದಿದೆ. ಅದು ಆ ರೀತಿಯಾಗಿ ಬೆಳಿಲಿಕ್ಕೆ ಏನು ಕಾರಣಪ್ಪ ಅಂದ್ರೆ ನೋಡ್ರಿ, ಈ ರೀತಿಯಾದ ಪ್ರಶ್ನೆಗಳು ಇತ್ತೀಚೆಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಅಂದ್ರೆ ಪ್ರತಿಪಾದನೆ ಮತ್ತು ಅದಕ್ಕೆ ಒಂದು ಕಾರಣ ಅಂತ ಕೊಡ್ತಾರ, ಅದು ಸರಿಯಾದ ಕಾರಣ ಹೌದು ಅಲ್ವೋ, ಪ್ರತಿಪಾದನೆ ಸರಿ ಇದನ್ನೇ ಅಲ್ವೋ, ಅದಕ್ಕೆ ಸರಿಯಾದ ಕಾರಣ ಹೌದು ಅಲ್ವೋ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸರಿ ನೋಡ್ರಿ, ಹಾಗಾದ್ರೆ ಪ್ರತಿಪಾದನೆಯನ್ನು ನೋಡ್ರಿ, ಅದಕ್ಕೆ ಕಾರಣ ನೋಡ್ರಿ. ಹಾಗಾದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸರ್ಕಾರ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದು, ಅನೇಕ ಸಂಶೋಧನಾ ಸಂಸ್ಥೆಗಳು ಹಾಗೂ HAL BHEL ನಂತಹ ಸಾರ್ವಜನಿಕ ಉದ್ಯಮಿಗಳು ಇಲ್ಲಿ ಕಾರ್ಯನಿರತವಾಗಿವೆ. ಅಂದ್ರೆ ಈ HAL ಮತ್ತು BHELಗಳು ಬೆಂಗಳೂರಿನಲ್ಲಿ ಕಾರ್ಯನಿರತವಾಗಿದ್ದಾವೆ. ಬೆಂಗಳೂರಿನಲ್ಲಿ ಅವುಗಳ ಆ ಕೈಗಾರಿಕೆಗಳಿದ್ದಾವೆ, ಅವುಗಳ ಕಚೇರಿಗಳಿದ್ದಾವೆ. ಸೊ ಹೀಗಾಗಿ ಬೆಂಗಳೂರು ಒಂದು IT ಹಬ್ ಆಗಿ ಬೆಳೆದಿದೆ ಅನ್ನೋದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಇಲ್ಲಿರುವಂತಹ ಆಪ್ಷನ್ಗಳು ಇಂಥ ಪ್ರಶ್ನೆಗಳಲ್ಲಿ ಆಪ್ಷನ್ಗಳು ಸೇಮೇ ಇರ್ತಾವೆ. A ಮತ್ತು R ಎರಡೂ ಸರಿ, R ಸರಿಯಾದ ವಿವರಣೆಯಾಗಿದೆ. A ಮತ್ತು R ಎರಡೂ ಸರಿ, ಆದರೆ R ಸರಿಯಾದ ವಿವರಣೆ ಅಲ್ಲ. A ಸರಿ, R ತಪ್ಪು. A ತಪ್ಪು, R ಸರಿ ಅಂತ ಹೇಳಿ. ಹೌದಾ? ಓಕೆ, ನಿಮಗೆ ಅನಿಸಿರ್ತದ ಪ್ರತಿಪಾದನೆನೂ ಸರಿ ಅದ, ಕಾರಣನೂ ಸರಿ ಅದ ಅಂತ ಅನಿಸಿರ್ತದ. R ಸರಿಯಾದ ವಿವರಣೆ ಕೂಡ ಆಗಿರ್ತದೆ. ಎಸ್ ನೋಡ್ರಿ, ಬೆಂಗಳೂರಿನಲ್ಲಿ ಆರಂಭದಿಂದಲೂ ಅನೇಕ ಸಾರ್ವಜನಿಕ ಉದ್ಯಮಿಗಳು, ವೈಜ್ಞಾನಿಕ ಪ್ರಯೋಗಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಿದ್ದ ಕಾರಣ ಅದು ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿ ಬೆಳೆಯಿತು. 5ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಶೈಕ್ಷಣಿಕ ಮತ್ತು ಆರೋಗ್ಯ ಸೇವೆಗಳ ಕುರಿತು ಯಾವ ಹೇಳಿಕೆಗಳು ಸರಿಯಾಗಿವೆ? ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಬೆಳೆದ ಸಿದ್ಧಗಂಗಾ ಮಠವು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ನೀಡುತ್ತದೆ. ಎಸ್ ಸರಿಯಾದ ಇವತ್ತಿಗೂ ಕೂಡ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನೇತೃತ್ವದ ಆದಿಚುಂಚನಗಿರಿ ಮಠವು ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣ ಕಾಲೇಜುಗಳನ್ನು ನಡೆಸುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳು ತಮಗೆ ಗೊತ್ತಿರಲಿ, ಆದಿಚುಂಚನಗಿರಿ ಮಠವು ಕೂಡ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಇದೆ, ಶಿಕ್ಷಣಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ. ಈ ವಿಭಾಗದಲ್ಲಿ ಶಿಶು ಮರಣ ಪ್ರಮಾಣ ಹೆಚ್ಚಾಗಿದ್ದು, ಪೋಲಿಯೋ ಮತ್ತು ಸಿಡುಬು ರೋಗಗಳು ಇನ್ನೂ ನಿರ್ಮೂಲನೆಯಾಗಿಲ್ಲ. ಓಕೆ, ಇದ್ರ ಬಗ್ಗೆ ನಾವು ಉತ್ತರ ನೋಡೋಣಂತ. ನಿಮಗೆ ಉತ್ತರ ಗೊತ್ತಿದ್ರೆ ಟೈಪ್ ಅನ್ನ ಮಾಡಿ. 1 ಮತ್ತು 2 ಸರಿ, 2 ಮತ್ತು 3 ಸರಿ, 1 ಮತ್ತು 3 ಸರಿ, 3 ಹೇಳಿಕೆಗಳು ಸರಿ ಅನ್ನುವಂತ 4 ಆಯ್ಕೆಗಳನ್ನು ಕೊಡಲಾಗಿದೆ. ಹಾಗಾದ್ರೆ ಉತ್ತರವನ್ನ ನೋಡಿದಾಗ ಎಸ್, ಸಿದ್ಧಗಂಗಾ ಮತ್ತು ಆದಿಚುಂಚನಗಿರಿ ಮಠಗಳ ಶೈಕ್ಷಣಿಕ ಸೇವೆ ಉಲ್ಲೇಖಾರ್ಹವಾಗಿದೆ. ಇವತ್ತಿಗೂ ಕೂಡ ಅದು ನಡೀತಾ ಇದೆ. ಆದರೆ ಪೋಲಿಯೋ, ಸಿಡುಬು ರೋಗಗಳನ್ನು ಸಂಪೂರ್ಣವಾಗಿ ತಡೆದು ಹಾಕಲಾಗಿದೆ ಹಾಗೂ ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ. ಮುಂದೆ ನೋಡ್ರಿ, 6ನೇ ಪ್ರಶ್ನೆ, ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆ. ಎಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಹಿಪ್ಪು ನೇರಳೆ ರೇಷ್ಮೆ ಉದ್ಯಮಕ್ಕೆ ಮೂಲ ಏನಪ್ಪಾ ಅಂದ್ರೆ, ರೇಷ್ಮೆ ಉದ್ಯಮ ಅಂದ್ರೆ ರೇಷ್ಮೆ ಅನ್ನುವಂಥದ್ದು ಒಂದು ಹುಳು. ಆ ಹುಳು ಯಾವ ಗಿಡವನ್ನ ತಿಂತದ, ಗಿಡದ ಎಲೆಯನ್ನ ತಿಂತದ ಅಂದ್ರೆ ಅದು ಹಿಪ್ಪು ನೇರಳೆ ಅನ್ನುವಂತ ಗಿಡದ ಎಲೆಯನ್ನ ತಿಂತದೆ. ಹಿಪ್ಪು ನೇರಳೆ. ಓಕೆ, ಅದಕ್ಕೆ ಏನಂತ ಕರೀತಾರಪ್ಪ? ಹಿಪ್ಪು ನೇರಳೆಗೆ ಮಲ್ಬರಿ ಅಂತ ಕರೀತಾರೆ. ಈ ಹಿಪ್ಪು ನೇರಳೆ ಗಿಡದ ಎಲೆಯನ್ನ ಮೊದಲು ಹೊಲದೊಳಗೆ ಬೆಳೆಸಲಾಗ್ತದೆ. ಆ ಗಿಡವನ್ನ ಅನಂತರ ಅದನ್ನು ಕತ್ತರಿಸಿ ರೇಷ್ಮೆ ಹುಳುಗಳಿಗೆ ತಿನ್ಲಿಕ್ಕೆ ಕೊಡ್ಲಾಗ್ತದೆ. ಅದನ್ನು ತಿಂದ ನಂತರ, ಯಾಕಂದ್ರೆ ರೇಷ್ಮೆ ಹುಳುಗಳ ಆಹಾರವೇ ಹಿಪ್ಪು ನೇರಳೆ ಗಿಡ, ಅದರ ಎಲೆಗಳು. ಅದಕ್ಕೋಸ್ಕರ ಹಿಪ್ಪು ನೇರಳೆಯನ್ನ ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ? ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ. ಕೋಲಾರ, ತುಮಕೂರು, ಶಿವಮೊಗ್ಗ. ಅನಂತರ ಡಿ ಒಳಗೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು. ಸರಿಯಾದ ಉತ್ತರವನ್ನ ನೋಡ್ರಿ. ಉತ್ತರ ಬಿ ಸರಿಯಾದ ವಿವರಣೆ. ರೇಷ್ಮೆಗೆ ಮೂಲವಾದ ಹಿಪ್ಪು ನೇರಳೆಯನ್ನು ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತದೆ. 7ನೇ ಪ್ರಶ್ನೆ ನೋಡ್ರಿ. ಹಾಗಾದ್ರೆ ಬೆಂಗಳೂರು ವಿಭಾಗದ ಪ್ರಸಿದ್ಧ ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ, ಹಾಗೆ ಅವರ ಕ್ಷೇತ್ರ ಮತ್ತು ಸಾಧನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ ಅಂತ. ಅನಿಲ್ ಕುಂಬ್ಳೆ ಗೊತ್ತಾಯ್ತು ನಮಗೆ, ಏನಂದ್ರೆ ಅವರು ಕ್ರಿಕೆಟ್ಗೆ ಸಂಬಂಧಪಡ್ತಾರೆ. ಅನಿಲ್ ಕುಂಬ್ಳೆ ಅವರು, ಕರೆಕ್ಟ್ ಅಲ್ವಾ? ಅನಿಲ್ ಕುಂಬ್ಳೆ
ಕ್ರಿಕೆಟ್ ಆಯಿತು, BKS ಅಯ್ಯಂಗಾರ್, ಸಾಲು ಮರದ ತಿಮ್ಮಕ್ಕ, ಕೆಂಗಲ್ ಹನುಮಂತಯ್ಯ. ಈ ಹೊಂದಿಸಿ ಬರೆಯುವಾಗ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಮೊದಲಿಗೆ ನಮಗ ಈ 4 ಉತ್ತರಗಳು ಗೊತ್ತಿರಬೇಕಂತಿಲ್ಲ. ಈ 4ರಲ್ಲಿ ಒಂದರ ಉತ್ತರ ಗೊತ್ತಿದ್ರು ಸಹಿತ ನಾವೇನ್ ಮಾಡ್ಬೋದು, ಆ ಉತ್ತರವನ್ನ ಕಂಡುಹಿಡ್ಕೊಳ್ಬಹುದು. ಈಗ ನನಗೆ ಅನಿಲ್ ಕುಂಬ್ಳೆ ಗೊತ್ತಿದೆ. ಅನಿಲ್ ಕುಂಬ್ಳೆ 1 ಡಿ ಎಲ್ಲಿದೆ? ಎಸ್, ಇಲ್ಲಿ 1 ಡಿ ಇದೆ, ಇಲ್ಲಿ 1 ಸಿ ಇದೆ, ಇಲ್ಲಿ 1 ಡಿ ಇದೆ. ಕರೆಕ್ಟಾ? ಇಲ್ಲಿ 1 ಬಿ ಇದೆ. ಎರಡು ಕಡೆ ಏನದಪ್ಪ 1 ಡಿ ಅದ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, 2ನೇ ಆಪ್ಷನ್ ಹೋಗ್ಬೇಕು. 2 ಎ ಕೊಟ್ಟಿದ್ದಾರೆ, BKS ಅಯ್ಯಂಗಾರ್ 2 ಎ ಯೋಗ ಕ್ಷೇತ್ರ ಕೊಟ್ಟಿದ್ದಾರೆ. ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸರಿನಾ? 3ನೇ ಆಪ್ಷನ್ ಸಾಲು ಮರದ ತಿಮ್ಮಕ್ಕ ಕೊಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನನಗೆ ಗೊತ್ತಿದೆ. ಅವರು ಸಾಲು ಸಾಲಾಗಿ ಗಿಡ ಮರಗಳನ್ನ ಬೆಳೆಸಿದ್ದರಿಂದಾಗಿ ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಸಿದ್ಧರಾದಂತಹ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಹೆಣ್ಣು ಮಗಳು ಸಾಲು ಮರದ ತಿಮ್ಮಕ್ಕ. ಹಾಗಾಗಿ ಸಾಲು ಮರದ ತಿಮ್ಮಕ್ಕ ಪರಿಸರ ಪೋಷಣೆಗೆ ಸಂಬಂಧಪಡ್ತಾರೆ. 3C ಎಲ್ಲಿದೆ ಹುಡುಕ್ತೇನೆ ನಾನು. ಎಸ್, 3C ಇಲ್ಲೂ ಇದೆ, ಹಾಗೆ 3C ಇಲ್ಲೂ ಇದೆ. ಓಕೆ, ಈಗ ನನಗೆ ಕೆಂಗಲ್ ಹನುಮಂತಯ್ಯ ಗೊತ್ತಿದೆ ನನಗೆ ಅವ್ರ ಬಗ್ಗೆ. ಏನಪ್ಪ ಕೆಂಗಲ್ ಹನುಮಂತಯ್ಯ ಅಂತಂದ್ರೆ, ಅವರು ವಿಧಾನಸೌಧವನ್ನ ನಿರ್ಮಾಣ ಮಾಡಿದಂತ ಕರ್ನಾಟಕದ ಮುಖ್ಯಮಂತ್ರಿಗಳು. ಹಾಗಾಗಿ ಕೆಂಗಲ್ ಹನುಮಂತಯ್ಯ 4B ಅಂತ ನನಗೆ ಗೊತ್ತಿದೆ. ಹೀಗಾಗಿ ಈ 2ರಲ್ಲಿ 4B ಎಲ್ಲಿದೆ ನೋಡ್ರಿ. 4B ಇಲ್ಲಿದೆ. ಇವರು 4A ಅಂತ ಹೇಳ್ತಾರೆ, ಹೌದಲ್ವಾ? ಎಸ್, 4B ಇದೆ. ಈ ಉತ್ತರ ಸರಿ. 2A BKS ಅಯ್ಯಂಗಾರ್ ಅವರು ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರು. ಈ ರೀತಿಯಾಗಿ ಹೊಂದಿಸಿ ಬರೆಯುವ ಪ್ರಶ್ನೆ ಬಂದಾಗ ನಿಮಗೆ ಗೊತ್ತಿರುವಂತವುಗಳನ್ನ ಉತ್ತರ ಹುಡುಕೊಂಡ ಆಪ್ಷನ್ ಒಳಗೆ ಸರ್ಚ್ ಮಾಡ್ತಾ ಹೋದಂಗೆ ಕಂಪ್ಲೀಟ್ ಉತ್ತರ ನಿಮಗೆ ಸಿಗ್ತದೆ. ಓಕೆ, ಉತ್ತರ ಎಸ್ ರೈಟ್. ಅನಿಲ್ ಕುಂಬ್ಳೆ ಕ್ರಿಕೆಟ್, BKS ಅಯ್ಯಂಗಾರ್ ಯೋಗ, ಸಾಲು ಮರದ ತಿಮ್ಮಕ್ಕ ಪರಿಸರ, ಕೆಂಗಲ್ ಹನುಮಂತಯ್ಯ ವಿಧಾನಸೌಧದ ನಿರ್ಮಾಣ. ಹಾಗಾದ್ರೆ 8ನೇ ಪ್ರಶ್ನೆಯನ್ನ ನೋಡ್ರಿ. ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳ ಕುರಿತು ಗಮನಿಸಿರಿ. ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ಗಣಿಗಳು ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದ್ದವು. ಆದರೆ ಅಲ್ಲಿನ ಚಿನ್ನದ ಗಣಿಗಳು ಇವತ್ತು ಮುಗಿದೋಗಿ ಮುಚ್ಚಿಕೊಂಡಿವೆ. ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳಿವೆ. ಉತ್ತರವನ್ನು ನೋಡಿಬಿಡೋಣ ಡೈರೆಕ್ಟ್ ಆಗಿ. ಕೋಲಾರದಲ್ಲಿ ಚಿನ್ನದ ಅದಿರು ಮುಗಿದಿರುವುದು ಸರಿ ಇದೆ. ಚಿತ್ರದುರ್ಗ, ತುಮಕೂರಿನಲ್ಲಿ ಕಬ್ಬಿಣ ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ನಿಕ್ಷೇಪಗಳಿರುವುದು ಸತ್ಯವಾಗಿದೆ. ಓಕೆನಾ? 9ನೇ ಪ್ರಶ್ನೆ ಮತ್ತೆ ಪ್ರತಿಪಾದನೆ ಮತ್ತು ಕಾರಣ ಅಂತ ಬಂದಿದೆ ನೋಡ್ರಿ. ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಹಂಚನ್ನು ತಲುಪಿವೆ. ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಕಾರಣ ಏನು ಹಾಗಾದ್ರೆ? ಅದಕ್ಕೆ ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಹಾಗೂ ಕೆರೆಗಳ ಭೂ ಪರಿವರ್ತನೆಗಳಿಂದಾಗಿ ಜಲಮೂಲಗಳು ನಾಶವಾಗುತ್ತವೆ. ಜನರಲ್ ಕ್ವಶನ್ ಅಂತ ಅನಿಸ್ತದೆ. ಯಾಕಂದ್ರೆ ಬೆಂಗಳೂರೊಳಗೆ ಅವೆಲ್ಲ ನಶಿಸಿ ಹೋಗ್ತಾ ಇರುವಂತದ್ದು ನಮಗೆ ಗೊತ್ತಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವರು ಜನರಲ್ ಆಗಿ ಕೊಟ್ಟಿದ್ದಾರೆ, ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ. ಹೌದಾ? ಹಾಗಾದ್ರೆ ಪ್ರತಿಪಾದನೆ ಏನು ಸರಿ ಇದೆ? 6 ಸರಿ ಇದೆ. ಅದಕ್ಕೆ ಸರಿಯಾದ ವಿವರಣೆ ಕೂಡ ಹಾಗೆ ಇರ್ತದ. ಉತ್ತರವನ್ನ ನೋಡ್ರಿ. ಎಸ್ ರೈಟ್ ಅಲ್ವಾ? ಎಸ್. ಈ ರೀತಿಯಾಗಿ ಕಾರಣ ಮತ್ತು ಪ್ರತಿಪಾದನೆಯನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತಾ ಹೋಗ್ರಿ. ಬೆಂಗಳೂರು ವಿಭಾಗದ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದ ಈ ಹೇಳಿಕೆಗಳಲ್ಲಿ ಯಾವುದು ಸರಿ? 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಅಕ್ಕಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಗೆ ಸೇರಿದವರು. ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಇದೇ ವಿಭಾಗಕ್ಕೆ ಸೇರಿದವರು. ಈ ವಿಭಾಗದ ದಾವಣಗೆರೆ ಜಿಲ್ಲೆಯು ಮರದ ಬೊಂಬೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿದೆ. ಓಕೆನಾ? ಮೇಲಿನ 2 ಹೇಳಿಕೆಗಳ ಬಗ್ಗೆ ನನಗೇನು ಆಕ್ಷೇಪಣೆ ಇಲ್ಲ. ಆದ್ರೆ 3ನೇ ಒಂದು ಹೇಳಿಕೆಯನ್ನ ನೀವು ನೋಡ್ರಿ. ಯಾಕಂದ್ರೆ ಬೊಂಬೆಗಳ ತಯಾರಿಕೆ ಅಂದ ತಕ್ಷಣ ಕರ್ನಾಟಕದೊಳಗ ನಮಗ ಒಂದು ಹೆಸರು ನಮ್ಮ ನಾಲ್ಗೆ ಮೇಲೆ ಬಂದ್ಬಿಡ್ತದ. ಆ ಊರಿನಿಂದ ತಯಾರಾಗಿರುವಂತಹ ಗೊಂಬೆಗಳು ಎಷ್ಟೋ ಸಾರಿ ನಮ್ಮ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗಿಯಾಗಿರುವಂತದ್ದನ್ನು ಕೂಡ ನಾವು ನೋಡಿದೀವಿ. ಸರಿನಾ? ಅದು ಯಾವ ಊರು ಅಂತ ಗೊತ್ತಿದ್ರೆ ನಾವು ಉತ್ತರ ನೋಡೋಕ್ಕಿಂತ ಮುಂಚೆ ನೀವು ಟೈಪ್ ಅನ್ನ ಮಾಡ್ರಿ. ಅದಕ್ಕೆ ಈ ದಾವಣಗೆರೆ ಜಿಲ್ಲೆಯು ಮರದ ಬೊಂಬೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿದೆ ಅನ್ನುವಂತ ಹೇಳಿಕೆ ಸರಿನೋ ತಪ್ಪು ಅನ್ನುವಂತ ಒಂದು ವಿಚಾರ. ಸೊ ಈಗ ನಾವೇನ್ ಮಾಡೋಣ, ಉತ್ತರವನ್ನ ನೋಡ್ತಾ ಹೋಗೋಣ.
ನೋಡ್ರಿ ಅಕ್ಕ ಮಹಾದೇವಿ ಅಲ್ಲಮಪ್ರಭು ಬಳ್ಳಿಗಾವಿಯವರು ಹಾಗೂ ಶ್ರೀಪಾದರಾಯವರು ಕೂಡ ಇದೇ ವಿಭಾಗದವರು. ಆದರೆ ದಾವಣಗೆರೆ ಮರದ ಬೊಂಬೆಗೆ ಪ್ರಸಿದ್ಧ ಎಂದು ಉಲ್ಲೇಖವಿಲ್ಲ. ಅದು ಏನಪ್ಪಾ, ಚನ್ನಪಟ್ಟಣ. ಚನ್ನಪಟ್ಟಣ ಮರದ ಬೊಂಬೆಗಳಿಗೆ ಪ್ರಸಿದ್ಧವಾಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. 11ನೇ ಪ್ರಶ್ನೆ, ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ವಿಭಾಗಕ್ಕೆ ಸೇರುತ್ತದೆ? ಓಕೆ, ಬೆಳಗಾವಿ, ಕಲಬುರಗಿ, ಬೆಂಗಳೂರು, ಮೈಸೂರು, ಹೌದಲ್ವಾ? ಇವನೇ ನಾವು ಆರಂಭದೊಳಗೆ ಈ ವಿಭಾಗಗಳನ್ನ ನೋಡಿದ್ವಿ. ವಾಣಿ ವಿಲಾಸ ಸಾಗರದ ಮೇಲೆ ಪ್ರಶ್ನೆಗಳು ಆಗಾಗ ಬರ್ತಾ ಇರ್ತವೆ, ಸೊ ಅದನ್ನ ನೋಡ್ಕೊಂಡ್ ಬಿಡ್ರಿ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಮತ್ತು ಇದು ಚಿತ್ರದುರ್ಗವು ಬೆಂಗಳೂರು ವಿಭಾಗಕ್ಕೆ ಸೇರುತ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 12ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಬೆಳೆಗಳು ಮತ್ತು ಆಹಾರ ಪದ್ಧತಿಯ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿನ ಜನರು ಹೆಚ್ಚಾಗಿ ಮುದ್ದೆ ಮತ್ತು ಅನ್ನವನ್ನು ಬಳಸ್ತಾರೆ. ಇತ್ತೀಚೆಗೆ ಗೋಧಿ ಚಪಾತಿಯನ್ನ ಬಳಸೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದು ಏನದಪ್ಪ ಅಂದ್ರೆ ಆ ಹೇಳಿಕೆ ಸಂಪೂರ್ಣ ಸರಿ ಇದೆ. ಮತ್ತೆ ಹೊಂದಿಸಿ ಬರೆಯುವಂತ ಪ್ರಶ್ನೆ, ಮೈಸೂರು ವಿಭಾಗದ ಬೆಟ್ಟಗಳನ್ನ ಮತ್ತು ಅವುಗಳ ಜಿಲ್ಲೆಗಳೊಂದಿಗೆ ಹೊಂದಿಸಿ ಬರಲಿಕ್ಕೆ ಕೊಟ್ಟಿದ್ದಾರೆ ನೋಡ್ರಿ. ಹಿಮವದ್ ಗೋಪಾಲಸ್ವಾಮಿಯ ಬೆಟ್ಟ, ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಅದು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಎಷ್ಟು ಎತ್ತರವಾಗಿದೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ರಿ. ಮಲೆ ಮಹದೇಶ್ವರ ಬೆಟ್ಟ ಕರ್ನಾಟಕದ ಪ್ರಸಿದ್ಧವಾಗಿರುವಂತಹ ಬೆಟ್ಟವೂ ಕೂಡ ಹೌದು, ಹಾಗೆ ಅಲ್ಲಿ ಕರ್ನಾಟಕದ ಪ್ರಸಿದ್ಧವಾದ ದೇವಸ್ಥಾನವೂ ಕೂಡ ಇದೆ. ಇಂದ್ರಗಿರಿ ಅಥವಾ ಚಂದ್ರಗಿರಿ ಬೆಟ್ಟಗಳು, ಹಾಗಾದ್ರೆ ನೋಡ್ರಿ ಆ ಕಡೆ ಹಾಸನ, ಚಾಮರಾಜನಗರ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ ಅಂತಿದ್ದಾವೆ. ನೋಡ್ರಿ ನಾನು ಹೇಳ್ತೇನೆ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಇದು ಚಿಕ್ಕಮಗಳೂರಿಗೆ ಸೇರ್ತದೆ. ಯಾಕಂದ್ರೆ ನಾನು ಕಳೆದ ತಿಂಗಳಿನಲ್ಲಿ ನಾನು ಮುಳ್ಳಯ್ಯನಗಿರಿಗೆ ಹೋಗಿದ್ದೆ. ಮುಳ್ಳಯ್ಯನಗಿರಿ ಪರ್ವತವನ್ನ ಏರಿ ಬಂದಿದ್ದೇನೆ, ಶಿಖರವನ್ನ. ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ನನಗೆ ಇನ್ನೂ ಒಂದು ಗೊತ್ತಿದೆ, ಏನಪ್ಪಾ ಅಂತಂದ್ರೆ ನಾನು ಮಲೆ ಮಹದೇಶ್ವರಕ್ಕೆ ಕೂಡ ಹೋಗಿದ್ದೆ. ಅದು ಚಾಮರಾಜನಗರದೊಳಗ ಬರ್ತದೆ, ಸರಿನಾ? ಅವರು ಮೈಸೂರು ಅಲ್ಲಿ ಬಂಡೀಪುರ ಸಮೀಪ ಚಾಮರಾಜನಗರ ಗಡಿ ಅಂತ ಹೇಳಿದಾರೆ. ಎಸ್, ಅಲ್ಲೇ ಬರ್ತದೆ ಅದು. ನನಗೆ ಇನ್ನೂ ಒಂದು ಗೊತ್ತಿದೆ, ಏನಪ್ಪಾ ಅಂದ್ರೆ ಅದು ಇಂದ್ರಗಿರಿ ಅಥವಾ ಚಂದ್ರಗಿರಿ ಬೆಟ್ಟ, ಅದು ಹಾಸನ ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳದಲ್ಲಿ 2 ಬೆಟ್ಟಗಳಿದಾವೆ. ತಮಗೆ ಗೊತ್ತಿರಲಿ, CET ಒಳಗೆ ನೆಕ್ಸ್ಟ್ ಕ್ವಶನ್ ಹಂಗೂ ಬಂದ್ರು ಬರ್ಬೋದು. ಏನಂತಂದ್ರೆ ಈ ಗೊಮ್ಮಟೇಶ್ವರ ವಿಗ್ರಹ ಏನಿದೆ, ಈ ಗೊಮ್ಮಟೇಶ್ವರ ವಿಗ್ರಹ ಇರುವಂತಹ ಬೆಟ್ಟ ಅದು ಇಂದ್ರಗಿರಿ ಬೆಟ್ಟ. ಇಂದ್ರಗಿರಿ ಬೆಟ್ಟದಲ್ಲಿ ಗೊಮ್ಮಟೇಶ್ವರ ವಿಗ್ರಹವಿದೆ. ಆ ಗೊಮ್ಮಟೇಶ್ವರ ವಿಗ್ರಹದ ಬೆಟ್ಟವನ್ನ, ಇಂದ್ರಗಿರಿ ಬೆಟ್ಟವನ್ನ ಹತ್ತಿ ನಿಂತು ನೀವು ನೋಡಿದ್ರೆ ನಿಮಗೆ ಎದುರಿಗೆ ಇನ್ನೊಂದು ಬೆಟ್ಟ ಕಾಣಿಸುತ್ತೆ, ಅದು ಚಂದ್ರಗಿರಿ ಬೆಟ್ಟ. ಹೌದಾ? ಅದಕ್ಕೆ ಚಂದ್ರಗಿರಿ ಯಾಕೆ ಬಂತು ಅನ್ನುವಂಥದ್ದಕ್ಕೆ ಇಲ್ಲಿ ನಿಮಗೆ ವಿವರಣೆ ಒಳಗ ಇದೆ. ಒಟ್ಟಿನೊಳಗೆ ಗೊತ್ತಿರಲಿ, ಶ್ರವಣ ಬೆಳಗೊಳದೊಳಗಡೆ ಒಂದು ಇಂದ್ರಗಿರಿ, ಇನ್ನೊಂದು ಚಂದ್ರಗಿರಿ ಇದೆ. ಇಂದ್ರಗಿರಿಯ ಮೇಲಿರುವಂಥದ್ದು ಗೊಮ್ಮಟೇಶ್ವರನ ವಿಗ್ರಹ. ಚಂದ್ರಗಿರಿ ಏನಪ್ಪಾ ಅಂದ್ರೆ ಅದು ಕೂಡ ಜೈನ ಮತದೊಳಗ ಒಂದು ಮುಖ್ಯವಾದ ಸ್ಥಾನವನ್ನ ಪಡ್ಕೊಂಡಿದೆ. ಇಲ್ಲಿ ವಿವರಣೆ ಒಳಗೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಓಕೆ, ವಿವರಣೆ ಕೊಟ್ಟಿಲ್ಲ, ನಾನು ಹೇಳ್ತೇನೆ ನಿಮಗೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು, ಮಲೆ ಮಹದೇಶ್ವರ ಚಾಮರಾಜನಗರ, ಇಂದ್ರಗಿರಿ ಚಂದ್ರಗಿರಿ ಶ್ರವಣ ಬೆಳಗೊಳ ಹಾಸನ ಇದೆ. ಯಾವುದು ತಪ್ಪು? ಎಸ್, ರೈಟ್, ಕರೆಕ್ಟ್ ಇದೆ, ಸರಿ ಇದೆ. ಈ ಚಂದ್ರಗಿರಿ ಏನಪ್ಪಾ ಅಂದ್ರೆ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತವನ್ನ ಸ್ವೀಕರಿಸಿ ಅವರು ಕೊನೆಯ ದಿನಗಳನ್ನು ಕಳೆದಿದ್ದೆಲ್ಲ ಅಂದ್ರೆ ಕರ್ನಾಟಕದ ಚಂದ್ರಗಿರಿ ಬೆಟ್ಟದ ಮೇಲೆ. ಆ ಕಡೆ ಹೋದ್ರೆ ಗೋಳಗುಮ್ಮಟದ ಜೊತೆಗೆ ಚಂದ್ರಗಿರಿ ಬೆಟ್ಟವನ್ನು ಕೂಡ ಏರಿ ಬರ್ರಿ. 14ನೇ ಪ್ರಶ್ನೆ, ಮತ್ತೆ ಪ್ರತಿಪಾದನೆ ಕಾರಣ. ಮೈಸೂರು ವಿಭಾಗವನ್ನು ಸಾಂಸ್ಕೃತಿಕ ಶ್ರೀಮಂತ ವಿಭಾಗ ಎಂದು ಕರೆಯಲಾಗುತ್ತದೆ. ಈ ವಿಭಾಗದಲ್ಲಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯಗಳ ತವರೂರಾದ ಮೈಸೂರು, ಬೇಲೂರು, ಹಳೆಬೀಡು, ಸೋಮನಾಥಪುರ, ಶ್ರವಣ ಬೆಳಗೊಳದಂತಹ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಿವೆ. ಇದು ಆಪ್ಷನ್ ಎ ಸರಿಯಾದದ್ದು, ಕರೆಕ್ಟಾ? ಓಕೆ, ಇನ್ನ 15ನೇ ಪ್ರಶ್ನೆಯನ್ನ ನೋಡ್ರಿ, ಮೈಸೂರು ವಿಭಾಗದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯಗಳ ಕುರಿತಾದ ಯಾವ ವಾಕ್ಯಗಳು ಸರಿ ಇದಾವೆ? ನೋಡ್ರಿ, ಬುಡಕಟ್ಟು ಸಮುದಾಯಗಳ ಕುರಿತಾಗಿ CETಯಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ನೀವು ಓದುವಾಗ ಎಲ್ಲೆಲ್ಲಿ ಬುಡಕಟ್ಟು ಸಮುದಾಯಗಳಂತ ಬರ್ತಾವೋ ಅವುಗಳನ್ನ ಸರಿಯಾಗಿ ನೋಡ್ಕೊಡ್ರಿ. ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಯಾವ ಭಾಗದಲ್ಲಿ ಯಾವ ಬುಡಕಟ್ಟು ಜನಾಂಗದವರು ಇದ್ದಾರೆ, ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಭಾರತದ ಯಾವ ಭಾಗದಲ್ಲಿ ಯಾವ ಬುಡಕಟ್ಟು ಜನಾಂಗ ಇದ್ದಾರೆ, ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರೆ ಪ್ರಪಂಚದ
ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ಬುಡಕಟ್ಟು ಜನಾಂಗದವರು ಇದ್ದಾರೆ ಇದು ನೀವು ನೋಡ್ಕೊಂಡ್ರೆ ಆಯಾ ರಾಜ್ಯದಲ್ಲಿರುವಂತ ಬುಡಕಟ್ಟು ಜನಾಂಗಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೇನು ಕುರುಬರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನೆಲೆಸಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೊರಗ ಬುಡಕಟ್ಟು ಸಮುದಾಯವಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗರು ಎಂಬ ಬುಡಕಟ್ಟು ಸಮುದಾಯ ವಾಸಿಸುತ್ತದೆ. ಮಲೆಕುಡಿಯರು ಪ್ರಧಾನವಾಗಿ ಬೀದರ್ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ. ಸರಿನಾ? ಇಲ್ಲಿ 1 2 3 ಸರಿ ಹಿಂಗೆಲ್ಲ ಇದಾವೆ. ನೀವು ಆಪ್ಷನ್ಗಳನ್ನ ನೋಡ್ರಿ. ಓಕೆ, ವಿವರಣೆಯನ್ನ ನೋಡ್ರಿ. ಜೇನು ಕುರುಬರು, ಕೊರಗರು, ಸೋಲಿಗರು ಮೈಸೂರು ವಿಭಾಗದವರಾಗಿದ್ದಾರೆ. ಇದು ನಿಮಗೆ ಗೊತ್ತಿರಲಿ. ಈ ಸೋಲಿಗರು ಚಾಮರಾಜನಗರ ಜಿಲ್ಲೆಯಲ್ಲಿದ್ದಾರೆ. ಮಲೆಕುಡಿಯರು ಕೊಡಗಿನಲ್ಲಿದ್ದಾರೆ. ಮಲೆಕುಡಿಯರು ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಅವರು ಬೀದರ್ ಜಿಲ್ಲೆಯಲ್ಲಿ ಇಲ್ಲ. ಸರಿನಾ? ಮಲೆಕುಡಿಯರು ಬೀದರ್ ಜಿಲ್ಲೆಯಲ್ಲಿದ್ದಾರಲ್ಲ, ಇದು ಒಂದೇ ತಪ್ಪು. ಉಳಿದಿದ್ದೆಲ್ಲ ಇಲ್ಲಿ ಸರಿಯಾಗಿದೆ. ಅಂದ್ರೆ ಕೊರಗ, ಜೇನು ಕುರುಬ ಇವರೆಲ್ಲ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿಗಳಲ್ಲಿ ಕೊರಗರಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗರಿದ್ದಾರೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹರಡಿರುವ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವನ್ನು ಈ ಮೊದಲಿನ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಇದನ್ನ ನೋಡಿದ್ರೆ ನಿಮಗೆ ಉತ್ತರ ಗೊತ್ತಾಗಿರ್ತದೆ. ಯಾಕಂದ್ರೆ ನೀವೆಲ್ಲರೂ ಬಹುಶಃ ಆ ಸಿನಿಮಾವನ್ನ ನಾವು ನೋಡ್ಕೊಂಡೇ ಬೆಳೆದಿರ್ತೀವಿ. ಯಾವುದಪ್ಪ ಅದು ಅಂತಂದ್ರೆ ನಾಗರಹೊಳೆ ಅನ್ನುವಂತ ಒಂದು ಸಿನಿಮಾವನ್ನ ನಾವೆಲ್ಲರೂ ಸಣ್ಣವರಿದ್ದಾಗ ನೋಡಿರ್ತೀವಿ. ಅದೊಂದು ಅತ್ಯಂತ ಮಕ್ಕಳಿಗೆ ಪ್ರಿಯವಾದ ಸಿನಿಮಾ. ನಾವು ಮಕ್ಕಳಾಗಿದ್ದಾಗ ಆ ಸಿನಿಮಾ ನೋಡಿರ್ತೀವಿ. ಆ ನಾಗರಹೊಳೆಗೆ ಇವತ್ತೇನಂತ ಕರಿತಾ ಇದ್ದಾರೆ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ನಾಗರಹೊಳೆಗೆ ಕರಿತಾ ಇದ್ದಾರೆ. 17ನೇ ಪ್ರಶ್ನೆ. ಮೈಸೂರು ವಿಭಾಗದ ಜಲಪಾತಗಳ ಕುರಿತು ಹೇಳಿಕೆಗಳನ್ನು ಗಮನಿಸಿ. ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು ಕಾವೇರಿ ನದಿಯಿಂದ ಸೃಷ್ಟಿಯಾಗಿವೆ. ಆಬ್ವಿಯಸ್ಲಿ ರೈಟ್. ಕಾವೇರಿ ನದಿಯ 2 ಪ್ರಮುಖವಾದ ಜಲಪಾತಗಳವು. ಅಬ್ಬೆ ಮತ್ತು ಇರುಪು ಜಲಪಾತಗಳು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತವೆ. 1 ಸರಿ 2 ಸರಿ 2 ಸರಿ ಹೆಂಗೆ ಕೊಟ್ಟಿದ್ದಾರೆ. ಕಾವೇರಿ ನದಿಯಿಂದ ಗಗನಚುಕ್ಕಿ ಮತ್ತು ಭರಚುಕ್ಕಿ ಸೃಷ್ಟಿಯಾಗಿದ್ದು ಅಬ್ಬೆ ಮತ್ತು ಇರುಪು ಜಲಪಾತಗಳು ಕೊಡಗು ಜಿಲ್ಲೆಯಲ್ಲಿ ಇದಾವೆ. ಸಾಹಿತಿಗಳು ಮತ್ತು ಅವರ ಪ್ರಸಿದ್ಧ ಕೃತಿ ಅಥವಾ ಅವರ ಸಾಧನೆ ಅಥವಾ ಅವರ ಐಡೆಂಟಿಟಿಗೆ ಸಂಬಂಧಪಟ್ಟ ಹಾಗೆ ನೋಡ್ರಿ. ಆರ್.ಕೆ. ನಾರಾಯಣ್, ಶಿವರಾಮ್ ಕಾರಂತ್, ದೇವನೂರು ಮಹಾದೇವ, ಪೂರ್ಣಚಂದ್ರ ತೇಜಸ್ವಿ. ಇಲ್ಲಿ ಕೂಡ ನೋಡ್ರಿ ಶಿವರಾಮ್ ಕಾರಂತ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹೌದಲ್ವಾ? ಶಿವರಾಮ್ ಕಾರಂತ ಜ್ಞಾನಪೀಠ ಪ್ರಶಸ್ತಿ. ದೇವನೂರು ಮಹಾದೇವ ಅಂದ್ರೆ ನಮಗೆ ಗೊತ್ತಿದೆ. ಸೊ ನಿಮಗೆ ಐಡಿಯಾ ಆಗತ್ತಿಲ್ಲ ನೋಡ್ರಿ. ಪೂರ್ಣಚಂದ್ರ ತೇಜಸ್ವಿ ಹೆಸರನ್ನು ಕೂಡ ನಾವು ಕೇಳಿದೀವಿ. ದೇವನೂರು ಮಹಾದೇವ ಅವರು ಬರೆದಿರುವಂತಹ ಪ್ರಸಿದ್ಧ ಕೃತಿಗಳು ಅಂತ ನೋಡ್ರಿ ಕುಸುಮ ಬಾಲೆ ಮತ್ತು ಓಡಲಾಳ. ಇನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ನೋಡ್ರಿ ಅವರೊಬ್ರು ಪರಿಸರದ ಪ್ರೇಮಿಯೂ ಹೌದು, ಕನ್ನಡದ ಖ್ಯಾತ ಲೇಖಕರು ಹೌದು. ಅವರು ಮೈಸೂರು ವಿಭಾಗಕ್ಕೆ ಸೇರ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳು, ಹಾಗೆ ನಿಮಗೊಂಚೂರು ಏನಪ್ಪಾ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಕನ್ನಡದ ವಿಶಿಷ್ಟ ಸಾಹಿತಿಗಳು. ಇವರ ತಂದೆ ಕುವೆಂಪು ಅವರಾದರೂ ಕೂಡ ಕುವೆಂಪು ಅವರ ಆಶ್ರಯದಲ್ಲಿ ಅವರು ಬೆಳೆಯಲಾರದೆ ನನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ನಾ ಜೀವನ ನಡೆಸಬೇಕು ಅಂತೇಳಿ ಮೈಸೂರನ್ನ ಬಿಟ್ಟು ಕುಪ್ಪಳ್ಳಿಗೆ ಬಂದು ಕೃಷಿಕರಾಗಿ ಜೀವನವನ್ನು ನಡೆಸ್ತಾರೆ. ಇವರೊಬ್ರು ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅಂದ್ರೆ ಈ ಕಾಡಿನಲ್ಲಿ ಅರಣ್ಯದಲ್ಲಿ ಕಂಡು ಬರುವಂತಹ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಕ್ರಿಮಿ ಕೀಟಗಳ ಅವುಗಳ ಫೋಟೋಗಳನ್ನ ತೆಗೆಯುವಂಥದ್ದು, ಅವುಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ಮಾಡಿ ಇವರು ಅದನ್ನ ಇಟ್ಕೊಂಡು ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು. ಇವರ ಹಲವಾರು ಪುಸ್ತಕಗಳು ಓದುಗರನ್ನ, ಅದರಲ್ಲಿ ಯುವಕರನ್ನ ಆಕರ್ಷಣೆ ಮಾಡ್ತವ. ಇವರ ಕೃತಿಗಳನ್ನ ನೀವು ಓದುವುದರಿಂದಾಗಿ ನೀವು ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ, ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ನಿಮಗೆ CET ಓದಿ 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 ಬೇಜಾರಾದಾಗ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದಿಷ್ಟು ಪುಸ್ತಕಗಳನ್ನ ಓದುವಂತ ಪ್ರಯತ್ನವನ್ನ ಮಾಡ್ರಿ. ನಿಮ್ಮ ಕುತೂಹಲವನ್ನ ಕೆರಳಿಸ್ತದೆ ಮತ್ತು ನಿಮ್ಮ ಮೈಂಡ್ ಸ್ಟ್ರೆಸ್ ಅನ್ನ ಕೂಡ ಅದೇನ್ ಮಾಡ್ತದೆ? ಕಡಿಮೆ ಮಾಡ್ತದೆ. ಇವರ ಪ್ರಸಿದ್ಧವಾಗಿರುವಂತ ಕರ್ವಾಲೋ ಅನ್ನುವಂತ ಒಂದು ಕಾದಂಬರಿಯನ್ನ ಓದ್ರಿ. ಅದರಿಂದ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಓದುವಿಕೆಯನ್ನ ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾ ನಾವು ಮುಂದೆ ಹೋಗೋಣಂತ ಉತ್ತರವನ್ನ ನೋಡೋಣ. ಆರ್.ಕೆ. ನಾರಾಯಣ ಅವರು ಇಂಗ್ಲಿಷ್ ಕಾದಂಬರಿಕಾರರು. ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ದೇವನೂರು ಮಹಾದೇವ ಮತ್ತು ತೇಜಸ್ವಿ ಅವರು ಮೈಸೂರು ವಿಭಾಗದವರು. ಸರಿನಾ? ಮುಂದಿನ ಪ್ರಶ್ನೆ. ಮತ್ತೆ ಪ್ರತಿಪಾದನೆ ಮತ್ತು ಕಾರಣ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟವನ್ನು ಚಂದ್ರಗಿರಿ ಎಂದು ಕರೆಯಲಾಗುತ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಇಲ್ಲಿಗೆ ಬಂದು ಚಂದ್ರಗುಪ್ತ ಬಸದಿಯನ್ನು ಕಟ್ಟಿಸಿದನೆಂಬ ಇತಿಹಾಸವಿದೆ. ನಾನು ಇದನ್ನ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಹೌದಾ? ಹೀಗಾಗಿ 2 ಏನು ಸರಿ, 6 ಸರಿ ಮತ್ತು 6 ಸರಿಯಾದ ವಿವರಣೆ ಆಗಿರುತ್ತದೆ. ಎಸ್ ನೋಡ್ರಿ, ಎಸ್ ರೈಟ್ ಅಲ್ವಾ? ಎಸ್. ಚಂದ್ರಗುಪ್ತ ಬಸದಿಯನ್ನ ಚಂದ್ರಗುಪ್ತ ಮೌರ್ಯ ಕಟ್ಟಿಸಿ ಅಲ್ಲೇ ಸಲ್ಲೇಖನ ವ್ರತವನ್ನ ಮಾಡಿಕೊಂಡು ಅಲ್ಲೇ ತಮ್ಮ ಕೊನೆಯ ದಿನಗಳನ್ನು ಅವರು ಕಳೀತಾರೆ.
ಮೈಸೂರು ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕುರಿತಾದ ಈ ಹೇಳಿಕೆಗಳನ್ನ ಪರಿಶೀಲನೆ ಮಾಡ್ರಿ. ಮಂಗಳೂರಿನ ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರು. ತಗಡೂರು ರಾಮಚಂದ್ರ ರಾವ್ ಅವರು ಗಾಂಧೀಜಿಯವರ ಅನುಯಾಯಿಯಾಗಿದ್ದು ಅಸ್ಪೃಶ್ಯತೆ ನಿವಾರಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಎಚ್.ಸಿ. ದಾಸಪ್ಪ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಸಿ.ಎಂ. ಪುಣಚ್ಚ ಇವರೆಲ್ಲರೂ ಮೈಸೂರು ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಡೈರೆಕ್ಟ್ ಉತ್ತರವನ್ನು ನೋಡೋಣ. ಎಸ್, ಇವರೆಲ್ಲರೂ ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಎಲ್ಲ 3 ಹೇಳಿಕೆಗಳು ಸರಿ ಅಂತ ಹೇಳಿ. ಮುಂದೆ ನೋಡ್ರಿ 21ನೇ ಪ್ರಶ್ನೆ. ಕರಾವಳಿ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾಗಿರುವ ಯಕ್ಷಗಾನ ಬಯಲಾಟದಂತೆ ಮೈಸೂರು ವಿಭಾಗದ ಚಾಮರಾಜನಗರ ಜಿಲ್ಲೆ ಯಾವ ವಿಶಿಷ್ಟ ಜಾನಪದ ಕಲೆಗೆ ಪ್ರಸಿದ್ಧವಾಗಿದೆ? ನಾನು ಆರಂಭದೊಳಗೆ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಮಲೆ ಮಹದೇಶ್ವರ ಬೆಟ್ಟ ಅಂತ ಬಂದಾಗ ನಾನು ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದೆ. ಹೀಗಾಗಿ ಅಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದ ಜಾನಪದ ಕಲೆ ಯಾವುದು ಅಂತಂದ್ರೆ ಅದು ಕಂಸಾಳೆ ಕುಣಿತ. ಯೂಟ್ಯೂಬ್ನಲ್ಲಿ ಕಂಸಾಳೆ ಕುಣಿತ ಅಂತ ಹಾಕಿದ್ರೆ ಸಾಕಷ್ಟು ಒಳ್ಳೆಯ ವಿಡಿಯೋಗಳು ನಿಮಗೆ ಸಿಗ್ತವೆ. ಓಕೆ, ಅದೊಂದು ಕಂಸಾಳೆ ಕುಣಿತಕ್ಕೆ ಪ್ರಸಿದ್ಧವಾಗಿದೆ. ವೀರಗಾಸೆ ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾಕಂದ್ರೆ ನಾವು ಗೊಡಚಿ ವೀರಭದ್ರನ ಭಕ್ತರು. ಇಲ್ಲಿ ವೀರಗಾಸೆ ಅನ್ನುವಂಥ ಜಾನಪದ ನೃತ್ಯ ಪ್ರಚಲಿತದಲ್ಲಿದೆ. ಕರಾವಳಿ ಕರ್ನಾಟಕದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಆಳುಪ ಮನೆತನದ ಅರಸರು ಆಳ್ವಿಕೆಯನ್ನ ನಡೆಸಿದರು. ಹಾಗೆ ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಕೆನರಾ ಎಂದು ಕರೆದರು. ಸರಿನಾ? ಎಸ್, ಓಕೆ. ಹಾಗಾದ್ರೆ ಇವೆಲ್ಲವೂ ಸರಿನಾ? ಯಾವ ಸರಿ ಹೇಳಿಕೆಗಳನ್ನು ನೋಡ್ರಿ. ಕರಾವಳಿಯಲ್ಲಿ ಆಳುಪರು ಆಳ್ವಿಕೆಯನ್ನು ನಡೆಸಿದ್ರು, ಬ್ರಿಟಿಷರು ಈ ಪ್ರದೇಶಕ್ಕೆ ಕೆನರಾ ಅಂತ ಕರೆದರು. 23ನೇ ಪ್ರಶ್ನೆ ಮತ್ತೆ ಹೊಂದಿಸಿ ಬರೆಯುವಂತ ಪ್ರಶ್ನೆ. ಮೈಸೂರು ವಿಭಾಗದ ಕೃಷಿ ಬೆಳೆಗಳನ್ನು ಪ್ರಸಿದ್ಧ ಜಿಲ್ಲೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಕಾಫಿ, ಸಕ್ಕರೆ, ಮೀನುಗಾರಿಕೆ ಮತ್ತು ರೇವು ಅಂದ್ರೆ ಅದು ಬಂದರು. ತಂಬಾಕು ಮತ್ತು ಹತ್ತಿ. ಕಾಫಿ ನಮಗ ಅಂದ್ಕೂಡ್ಲೆ ನಮಗ ಕೆಲವೊಂದಿಷ್ಟು ಜಿಲ್ಲೆ ನೆನಪಾಗ್ತಾವ. ಸಕ್ಕರೆ ಅಂದ್ಕೂಡ್ಲೆ ಅಂತೂ ನಮಗೆ ಕ್ಲಿಯರ್ ಆಗ್ತದ, ಅದೇನಪ್ಪಾ ಅಂದ್ರೆ ಮಂಡ್ಯ. ಹೌದಲ್ವಾ? ಮಂಡ್ಯ ಮತ್ತು ಬೆಳಗಾವಿ. ಸಕ್ಕರೆ, ಕಬ್ಬು ಅಂತಂದ್ರೆ ಮೀನುಗಾರಿಕೆ ಮತ್ತು ತಂಬಾಕು ಮತ್ತು ಹತ್ತಿ. ಹಾಗಾದ್ರೆ ನಾವು ನೇರವಾಗಿ ಉತ್ತರ ನೋಡ್ಕೊಂಡ್ಬಿಡೋಣ, ವಿಡಿಯೋ ಲಾಂಗ್ ಆಗ್ತದ. ಮಂಡ್ಯ ನೋಡ್ರಿ ಸಕ್ಕರೆ ಮತ್ತು ಕಬ್ಬಿಗೆ ಅದು ಪ್ರಸಿದ್ಧವಾಗಿದೆ. ಹಾಸನ, ಚಿಕ್ಕಮಗಳೂರು ಕಾಫಿಗೆ. ಕರಾವಳಿ ಅನ್ನುವಂಥದ್ದು ಮೀನುಗಾರಿಕೆ ಬಂದರುಗಳಿಗೆ ಪ್ರಸಿದ್ಧವಾಗಿದೆ. 24ನೇ ಪ್ರಶ್ನೆ. ಪ್ರತಿಪಾದನೆ ಮತ್ತು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಪ್ರವಾಸಿಗರ ಆಕರ್ಷಣೆ ಹೇರಳವಾಗಿದೆ. ಕಾರಣ ಇಲ್ಲಿ 320 ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವಿದೆ. ದಟ್ಟವಾದ ಅರಣ್ಯಗಳು, ಕಾವೇರಿ ನದಿ ಜಲಪಾತಗಳು, ವಿಶ್ವವಿಖ್ಯಾತ ವಾಸ್ತುಶಿಲ್ಪಗಳು, ಬೇಲೂರು ಮತ್ತು ಹಳೆಬೀಡುಗಳು ಇವೆ. ಇದು ಆಪ್ಷನ್ ಎ ಆಗಿರುತ್ತದೆ. ಎಸ್, ರೈಟ್, ಆಪ್ಷನ್ ಎ ಸರಿಯಾದದ್ದು. 25ನೇ ಪ್ರಶ್ನೆ. ಕಾವೇರಿ ನದಿಯು ಕರ್ನಾಟಕದ ಜೀವನಾಡಿಯಾಗಿದ್ದು ಇದು ಯಾವ ಜಿಲ್ಲೆಯ ಯಾವ ಸ್ಥಳದಲ್ಲಿ ಉಗಮಿಸುತ್ತದೆ? ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಕೊಡಗು ಜಿಲ್ಲೆಯ ತಲಕಾವೇರಿ, ಹಾಸನದ ಚಂದ್ರಗಿರಿ, ಶಿವಮೊಗ್ಗದ ಆಗುಂಬೆ. ಕಾವೇರಿ ನದಿ ಅಂದ ತಕ್ಷಣ ನಮಗೆ ಗೊತ್ತಾಗಿರ್ತದೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅದು ಹುಟ್ಟುತ್ತದೆ. 10ನೇ ಸ್ಪರ್ಧಾರ್ಥಿಗಳೇ, ಇಷ್ಟು ಕರ್ನಾಟಕ ನಮ್ಮ ಹೆಮ್ಮೆ ಅನ್ನುವಂಥ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನುವಂಥ 25 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಇದು ಪಾರ್ಟ್ 1 ವಿಡಿಯೋ. ಸೊ ಇನ್ನೊಂದು 25 ಪ್ರಶ್ನೆಗಳು ಪಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೇನೋ ಒಂಚೂರು ನನ್ನಿಂದ ಒಂದಿಷ್ಟು ಸಹಾಯವನ್ನ ಮಾಡುವಂತ ಆಸೆಯಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡ್ರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ರೆಫರ್ ಮಾಡ್ರಿ. ನಿಮ್ದು ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಮುಂದಿನ ಪ್ರಶ್ನೆಗಳಿಗೆ ಹೋಗ್ತೇನೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.